ಸಕ್ಕರೆ ಕಾಯಿಲೆಗೆ ಶಾಶ್ವತ ಪರಿಹಾರ. ಹೌದು ಗೆಳೆಯರೆ, ನಿಮಗೂ ಸಕ್ಕರೆ ಕಾಯಿಲೆಗೆ ಶಾಶ್ವತ ಪರಿಹಾರ ಬೇಕಲ್ರಿ? ಹಾಂ, ಯಾಕೆ ಹಿಂಗೆ ಆಗಾಕತ್ತೈತಿ? ಎಲ್ಲನೂ ಸಮಸ್ಯೆಯ ಹೌದಲ್ರಿ ಅನಿಸ್ತೈತಲ್ಲ. ಸೊ ಈ ವಿಡಿಯೋ ಐತಲ್ರಿ, ನೀವು ಕೊನೆವರೆಗೂ ನೋಡ್ರಿ, ನಿಮ್ಗೆ ಸ್ಪೆಷಲ್ ಗಿಫ್ಟ್ ಸಿಗ್ತೈತಿ. ಮತ್ತು ಅದು ಯಾಕಂದ್ರೆ ಅನ್ಮೂಲ್ಯವಾಗಿದ್ದನ್ನು ಅದು ಎಂಥದಂತಂತಂದ್ರೆ ನಮಗೆ ಹೆಂಗೆ ಶಾಶ್ವತ, ಯಾಕಂದ್ರೆ ಹೆಲ್ತ್ ಅಂತೂ ಬೇಕೇ ಬೇಕು. ಹೌದಲ್ರಿ, ಬೇಕು ಬೇಡ ನಿಮ್ಗೆ ಹೆಲ್ದಿಯಾಗಿರ್ಬೇಕು ಬೇಡ, ಮತ್ತು ಶಾಶ್ವತ ಪರಿಹಾರ ಬೇಕೇ ಎಲ್ಲರ ಸಿಗ್ತೈತಿ ರೀ. ಶಾಶ್ವತ ಪರಿಹಾರ ನಮಗೆ ಐತಲ್ಲ, ಎಷ್ಟು ಒದ್ದಾಡ್ತಿರ್ತೈತೆ. ಯಾಕಂದ್ರೆ ನಂಗೆ ಗೊತ್ತೇ ಅಂಥ ಸಕ್ಕರೆ ಕಾಯಿಲೆಗಳು ಇದ್ದಾವ್ದನ್ನು ಎಲ್ಲ ನೋಡೀನಿ. ಇಷ್ಟು ಒದ್ದಾಡ್ತಿರ್ತಾರೆ, ಯಾಕಂದ್ರೆ ಕೈ ನೋವು, ಕಾಲು ನೋವು ಅದನ್ನು ಆಗ್ತಿರ್ತೈತಿ. ಮತ್ತು ಐತಲ್ಲ ಊಟನೂ ಹಸಿವನ್ನು ಐತಲ್ಲ ಕೆಲವೊಬ್ರಿಗೆ ಬೇಗ ಆಗ್ತಿರ್ತೈತಿ, ಹಗಲೆಲ್ಲ ಆಗ್ತಿರ್ತೈತಿ. ಹಗಲೆಲ್ಲ ತಿನ್ನಬೇಕು, ಮತ್ತು ಅದನ್ನು ತಿನ್ನಬೇಕು, ಇನ್ನು ತಿನ್ನಬಾರ್ದು, ಎಷ್ಟೊಕೊಂಡು 108 ಅವ್ರ ಪಾಲನೆ ಮಾಡಬೇಕಾಗ್ತೈತೆ. ಹೌದಲ್ರಿ, ಇಷ್ಟೆಲ್ಲ ನೀವೂ ಅನುಭವಿಸ್ತಿರ್ಬೋದು. ಹಾಗಾಗಿ ಈ ವಿಡಿಯೋ ಐತಲ್ಲ ಕೊನೆವರೆಗೂ ನೋಡ್ರಿ. ಇದನ್ನ ಐತಲ್ಲ, ಮತ್ತು ನೀವು ನಂದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಸ್ಪೆಷಲ್ ಗಿಫ್ಟ್ ಐತಿ, ಲಾಸ್ಟಿನ ತನಕ ನೀವು ನೋಡಿದ್ರಿಂದ ಸ್ಪೆಷಲ್ ಗಿಫ್ಟ್ ಐತಿ. ಇದ್ರೊಳಗೆ ಐತಲ್ಲ ಇಂಪಾರ್ಟೆಂಟ್ ನಾವು ವಿಷಯ ಐತಲ್ರಿ, ಸಕ್ಕರೆ ಕಾಯಿಲೆ ಯಾಕೆ ಬರ್ತೈತಿ, ಸಮಸ್ಯೆಗಳಂತೂ ನಿಮಗೆಲ್ಲ ಅನುಭವಿಸ್ತಿರ್ತೀರಿ, ನಿಮ್ಗೆ ಗೊತ್ತಿರ್ತೈತಿ ಎದ್ರ ಸಂಬಂಧ ಬರ್ತೈತಿ, ಮತ್ತು ಐತಲ್ಲ ಅದಕ್ಕೆ ಪರ್ಫೆಕ್ಟ್ ಪರಿಹಾರ ಏನೈತಿ, ಏನು ನಮ್ದು ನೈಸರ್ಗಿಕವಾಗಿರ್ಬೇಕು ಅದು. ಮತ್ತು ಪರಿಹಾರ ಅಂದ್ರೆ ನೈಸರ್ಗಿಕವಾಗಿರ್ಬೇಕು, ಒನ್ ಟೈಮ್ ಸೊಲ್ಯೂಷನ್ ಇರಬೇಕು. ಹಗಲೆಲ್ಲ ಖರ್ಚು ಮಾಡ್ಕೊತ ಕುಂದ್ರುವಂಗದು ಏನೂ ಇರಬಾರ್ದು, ಒನ್ ಟೈಮ್ ಸೊಲ್ಯೂಷನ್ ಇರಬೇಕು. ಅಂಥದ್ದೇನು ಒನ್ ಟೈಮ್ ಸೊಲ್ಯೂಷನ್ ಐತಿ ಪರ್ಫೆಕ್ಟ್ ಪರಿಹಾರ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಕೊನೆಯವರೆಗೂ ನೋಡಿರಿ. ನಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡೋಂತ್ರೆ. ಮತ್ತು ನಿಮ್ದು ಯಾರ್ಯಾರಿಗೈತಿ ಅವ್ರಿಗೂ ಶೇರ್ ಮಾಡ್ಬೇಕು. ಯಾಕ್ರಿ ಈಗ ಹಂಗಂದ್ರೆ ನಮ್ಗೆ ಸಕ್ಕರೆ ಕಾಯಿಲೆ ಯಾಕೆ ಬರ್ತೈತಿ? ಹೌದಲ್ರಿ, ಕಾಮನ್ ಆಗಿ ಯೋಚನೆ ಮಾಡಿದ್ರೆ ಅಂತಂತಂದ್ರೆ, ಒಂದು ಕಾಮನ್ ಆಗಿ ನೋಡ್ರಿ, 2000 ಇಸ್ವಿಕ್ಕಿಂತ ಪೂರ್ವದೊಳಗೆ ನಾವು ಹೆಂಗಿದ್ದು ಈಗ ಹೆಂಗದೇವೆ. ಅವಾಗೂ ಇತ್ತು ಸಕ್ಕರೆ ಕಾಯಿಲೆ, ಇಲ್ಲ ಅಂತಲ್ಲ. ಅವಾಗ ಐತಲ್ಲ ಹೆಚ್ಚು ಶ್ರೀಮಂತರ ರೋಗ ಅಂತ ಅಂತಿದ್ರು. ಆದರೆ ಈಗ ಅದೇನಾರ ಭೇದ ಭಾವ ಐತೇನ್ರಿ, ಶ್ರೀಮಂತರು ಬಡವರು ಯಾರೂ ಇರಲಿ ಎಲ್ಲರಿಗೂ ಈಗ ಬರ್ತೈತೆ. ಯಾಕಂದ್ರೆ ನಾವು ತಿಂದಂಥದ್ದು ಆಹಾರ ಏನೂ ನಾವು ತಿನ್ನಲಿ, ಅದು ಗ್ಲುಕೋಸಾಗಿ ಕನ್ವರ್ಟ್ ಆಗ್ತಿರ್ತೈತಿ. ನಾವು ಆ್ಯಕ್ಟಿವಿಟೀಸ್ ಅಂದರೂ ಬೇಕು ಅದ್ರ ಜೊತೆಗೆ. ಮತ್ತು ಈಗ 2000 ಇಸ್ವಿಕ್ಕಿಂತ ಪೂರ್ವದೊಳಗೆ ಒಂದು ಕಾಮನ್ ಯೋಚನೆ ಮಾಡಿ ನೋಡಿದ್ರಂದ್ರು, ಅವಾಗ ಡಾಕ್ಟರ್, ಕಾಮನ್ ಜನರಲ್ ಡಾಕ್ಟರ್ನೂ ಇರ್ತಿದ್ರು. ಅವ್ರು ಐತಲ್ಲ ಎಲ್ಲ ಅವರೇ ಚೆಕಪ್ ಮಾಡಿ, ಯಾಕಂದ್ರೆ ಆ ರಿಪೋರ್ಟು ಈ ರಿಪೋರ್ಟು ಟೆಸ್ಟ್ ಮಾಡ್ಸ್ಕೊಂಬರ್ರಿ ಅಂತವ್ರು ಏನೂ ಬರೆದುಕೊಡ್ತಿದ್ದಿಲ್ಲ. ಹೌದಲ್ರಿ, ಅವಾಗ ಬರೋದಂದ್ರೆ ಹೆಚ್ಚು ಏನಾಗ್ತಿತ್ತು, ಕೆಮ್ಮು, ನೆಗಡಿ, ಜ್ವರ, ಇವು ಯಾವಾಗ ವರ್ಷಕ್ಕೊಮ್ಮೆ ಬಂದು ಹೋಗ್ತೈತಿ. ನಮ್ದು ಅದರಿಂದ ದೇಹನೂ ಕ್ಲೀನ್ ಆಗ್ತಿರ್ತೈತಿ. ಹೌದಲ್ರಿ, ಅದಕ್ಕೆ ಬೇರೆ. ಆದರೆ ಈಗ ಬೇರೆ ಇವೆಲ್ಲ ಹಿಂಗೆ ಬೇರೆ ರೋಗಗಳು ಬಂದು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಬೇಕಲ್ರಿ. ಬರೀ ಸಕ್ಕರೆ ಕಾಯಿಲೆ ಒಂದೇ ಅಲ್ಲ, ಬೇರೆ ಈಗ ಐತೆಲ್ಲ. ನೀವು ಇದು ನೋಡಿದ್ರೆ ಅಂತಂದ್ರು, ಗೂಗಲ್ದಾಗ ಚೆಕ್ ಮಾಡಿದ್ರಂದ್ರು 28% ಹಾರ್ಟ್ ಸಮಸ್ಯೆದಿಂದ ಈಗ ನಾಳಕತ್ತಾರೆ. ಯಾಕೆ ಹಂಗೆ ಆಗತೈತಿ? ಅವಾಗೆಲ್ಲ ಇಲ್ಲ, ಅದು ಈಗ ಯಾಕೆ ಇಷ್ಟು ಇದು ರೋಗಗಳು ಬರಾಕತ್ತಾವು? ಸ್ವಲ್ಪ ಯೋಚನೆ ಮಾಡಿರಿ. ಮತ್ತು ಐತಲ್ಲ 2000ಕ್ಕಿಂತ ಪೂರ್ವದೊಳಗೆ ಐತಲ್ಲ, ನೀವು ಬಿಂದಾಸ್, ನೀವು ಎಲ್ಲ ಸಣ್ಣವ್ರು ಇದ್ದಾಗದು ಐತಲ್ಲ ಮಣ್ಣಾಗದು ಆಟ ಆಡಿರ್ಬೇಕು. ಹೌದಲ್ರಿ, ಆಟ ಆಡ್ಯಾರಿ ಇಲ್ಲ ಮಣ್ಣೊಳಗೆ ಬಿಂದಾಸ್, ಎಲ್ಲ ಬರಗಾಲೆ ಓಡಾಡ್ತಿದ್ದು, ಆಟ ಆಡ್ತಿದ್ದು. ಆದರೆ ಈಗೇನಾರು ನಮ್ಮ ಮಕ್ಕಳು ಅದು ಅವ್ರು ಹಂಗೇನಾರ ಆಡಾಕದು ಕಳಿಸ್ತೇವೆ, ಫಸ್ಟ್ ಆಫ್ ಆಲ್ ನೀವು ಅವ್ರನ್ನ ಬಿಡಂಗಿಲ್ಲ ಒಂದೇದ್ದು. ಇನ್ನು ಅಕಸ್ಮಾತ್ ಬಿಟ್ಟರು ಆಡ್ಬೇಕಂದ್ರೂ ಎಲ್ಲೂ ಮಣ್ಣಿಲ್ಲ, ಯಾಕಂದ್ರೆ ಕಾಂಕ್ರೀಟ್ ಕಾಡಾಗ್ಬಿಟ್ಟು ಅಷ್ಟು ಇದಾಗ್ಬಿಟ್ಟು. ಹೌದಲ್ರಿ, ಮತ್ತು ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು 4-5 ಜೊತೆಗೆ ಶೂಸ್, ಚಪ್ಪಲ್, ಸ್ಯಾಂಡಲ್ ಅಂತ ಹಿಂಗೆ 4-5 ಜೊತೆಗೂ ಇರ್ತಾವೆ. ಅವಾಗೇನು ಬರಗಾಲ ಅಡ್ಡಾಡ್ತಿದ್ದು ಅದು ಬಂದಾಗ್ಬಿಟ್ಟೈತಿ. ಮತ್ತು ನಮಗೆ ಇನ್ನೊಂದು ಇದಂತಂತಂದ್ರೆ, ನಮ್ಮ ಭೂಮಿ ಪಂಚತತ್ವದಿಂದ ಕೂಡಿದ್ದೈತಿ. ಹೌದಲ್ರಿ, ಭೂಮಿ, ನೀರು, ಅಗ್ನಿ, ಆಕಾಶ, ಗಾಳಿ ಇವೆಲ್ಲನೂ ಅದಾವೆ. ಆದರೆ ಇವು 5 ಪಂಚತತ್ವದೊಳಗೆ ಐತಲ್ಲ, ನಮ್ಗೆ ಶುದ್ಧವಾದ ಆಹಾರನೂ ಸಿಗಾಕತ್ತಿಲ್ಲ. ಅದು ನೀವೆಲ್ಲ ಎಷ್ಟೋ ಕಡೆಯಿಂದ ಹುಡುಕ್ಯಾಡ್ ತೊಗೊಂಬರ್ತಿರ್ತೀರಿ. ಹೌದಲ್ರಿ, ನೀವು ಡೈಲಿ ಎಕ್ಸಸೈಸ್ ಅಂತೂ ಒಂದು ತಾಸರಿ ನಿಮ್ಮ ಟೈಮಿಂಗ್ ಕೊಟ್ಟು ಕೆಲವೊಬ್ರು ನೀವು ಮಾಡ್ತಾ ಇರ್ಬೋದು, ಕೆಲವು ಮಾಡ್ತಿರ್ತೀರಿ, ಕೆಲವೊಮ್ಮೆ ಆಗಂಗಿಲ್ಲ. ಎಕ್ಸಸೈಸು, ವಾಕಿಂಗು, ಯೋಗಾಸನ, ಪ್ರಾಣಾಯಾಮ ಹೆಲ್ದಿ ಇಟ್ಕೊಳಕಂದ್ರೂ ಬೇಕಲ್ರಿ, ಇವನಂತೂ ನೀವು ಮಾಡ್ತಿರ್ತೀರಿ. ಆದರೆ ಅದ್ರ ಸತ್ಯಕ್ಕೆ ರೋಗಗಳು ಬರೋದು ಬಿಡಾಗ್ತಾ ಇರಲ್ಲ. ಯಾಕೆ ಆಗಕತ್ತೈತಿ? ಅವಾಗ ಐತಲ್ಲ ಒಬ್ಬರು ಜನರಲ್ ಡಾಕ್ಟರ್ ಇರ್ತಿದ್ರು, ನೋಡ್ತಿದ್ರು. ಹೌದಲ್ರಿ, ಆದರೆ ಈಗ 2000 ನಂತರ ಹೆಂಗಾಗಿ ಈಗ ನಮ್ಗೆ ಡಾಕ್ಟರ್ ಅಂತರೂ ನಮ್ಮ ದೇವ್ರು ಇದ್ದಂಗೆ. ಹೌದಲ್ರಿ, ಅವ್ರಿಲ್ಲ ಅದು ನಡೆಯಂಗಿಲ್ಲ, ಅವ್ರು ಬೇಕಾಗ್ತೈತಿ. ಆದರೆ ಈಗ ಸಮಸ್ಯೆ ಯಾಕೆ ಇಷ್ಟ ಆಗತ್ತವ ಅದನ್ನು ಯೋಚನೆ ಮಾಡ್ಬೇಕಲ್ರಿ ನಾವು ಕಂಟಿನ್ಯೂಸ್ ಆಗಿ. ಯಾಕೆ ಸಮಸ್ಯೆ? ಯಾಕಂದ್ರೆ ಹಾರ್ಟ್ ಸಮಸ್ಯೆನೂ 28% ಆಗೈತಿ, ಕ್ಯಾನ್ಸರ್ 15% ಆಗೈತಿ. ನೀವು ಗೂಗಲ್ದಾಗ ಚೆಕ್ ಮಾಡಿ ನೋಡಿರ್ಬೇಕಾದ್ರೆ ಇವೆಲ್ಲ ಇಷ್ಟೊಂದು ರೋಗ. ಮತ್ತು ಇವು BP, ಶುಗರ್, ಡಯಾಬಿಟಿಕ್, ಇವು ಅಲ್ದನೂ ಐತಲ್ಲ, ಮತ್ತು ಸ್ಟ್ರೋಕ್, ಪ್ಯಾರಲೈಸಿಸ್ ಎಷ್ಟೊಂದು ರೋಗ ಬರಾಕತ್ತಾವೆ. ಆದರೆ ಈ ಸಕ್ಕರೆ ಕಾಯಿಲೆದಿಂದ ಐತಲ್ಲ ಶಾಶ್ವತ ಪರಿಹಾರ ಹೆಂಗೆ ಸಿಗ್ತೈತಿ? ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನಾವು ಯಾಕಂದರೆ ಇಷ್ಟೊಂದು ಬೇರೆ ರೋಗಕ್ಕೂ ಒಬ್ಬೊಬ್ಬರು ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ ಅದಾರ. ಈಗ ನಾವು 2000 ನಂತರ ಹೆಚ್ಚಾಗ್ಯಾರಲ್ರಿ, ಯಾಕಂದರೆ ರೋಗಗಳು ಹೆಚ್ಚಾದಂಗೆ ಐತಲ್ಲ, ಡಾಕ್ಟರ್ಸನ್ನು ಬೇಕಾಗ್ತೈತಿ. ಆದರೆ ಅದೆಲ್ಲನೂ ಅವರು ಒಂದು ಕಡೆ ನಾವು ಹೋದು ಅಂತಂದ್ರೆ, ಎಲ್ಲೋ ಒಂದು ಹೋದು ಅಂತಂತಂದ್ರೆ ರಿಪೋರ್ಟ್ಸು ಅದು ಇದು ಅಂತೇಳಿ ಸಾವಿರಾರು ಗಂಟಲೆ ಖರ್ಚನ್ನು ಆಗ್ತೈತಿ.
ಆಗ್ತೈತಿಲ್ಲ ರೀ. ಮತ್ತು ಅದೆಲ್ಲ ಆದ್ಮ್ಯಾಗನೂ ಐತಲ್ಲ ಅವರು ಎಲ್ಲ ಈಗ ನಾವು ಐತಲ್ಲ ಔಷಧಗಳಿಗೆ ಮ್ಯಾಗನ ಡಿಪೆಂಡೆನ್ಸಿ ಆಗ್ಬಿಟ್ಟೇವಿ. ಔಷಧಗಳಿಗೆ ಕ್ರಮೇಣ ನಿಮ್ದು ಐತಲ್ಲ ಒಂದು 7-8 ಸಾವಿರ ರೂಪಾಯಿ 8-10 ಸಾವಿರ ರೂಪಾಯಿ ಎಷ್ಟು ನೀವು ತಿಂಗಳಿಗೆ ಬರ್ತಿತ್ತಂತಂದ್ರು ಅದು ಕ್ರಮೇಣ ಕಡಿಮೆ ನೈಸರ್ಗಿಕವಾಗಿ ಇದು ಶಾಶ್ವತ ಪರಿಹಾರ ಸಿಕ್ತಂತಂದ್ರೆ ಕಡಿಮೆ ಆತಂತಂದ್ರೆ ಖರ್ಚುಗಳನ್ನು ಕಡಿಮೆ ಆಗಿ ನಿಮ್ದು ಕಂಟ್ರೋಲ್ದಾಗ ಬರಕತ್ತಂದ್ರೆ ಭಾಳ ಬೆಸ್ಟ್ ಅಲ್ರಿ. ಆಮೇಲೆ ಬಂದು ನಿಮ್ಮ ಶುಗರನ್ನು ಇಲ್ಲ ಅಂತಂತಂದ್ರೆ ಇನ್ನೂ ಬೆಸ್ಟ್ ಅಲ್ಲ. ಸೊ ಹೆಂಗಿದೆ ಸಾಧ್ಯ ಐತಿ? ಒಂದು ಸೊಲ್ಯೂಷನ್ ಸಿಕ್ಕರೆ ಚಲೋ ಅಲ್ಲ. ಯಾಕಂದರೆ ಐತಲ್ಲ ಯೂಟ್ಯೂಬ್ದೊಳಗೂ ನೀವು ಎಷ್ಟೊಂದು ವೀಡಿಯೋಗಳು ನೋಡ್ತಿರ್ಬೋದು. ಅದು ತಿನ್ನಿರಿ, ಇದನ್ನ ತಿನ್ನಿರಿ, ಅದನ್ನ ತಿನ್ಬೇಡ್ರಿ, ಇದನ್ನ ತಿನ್ಬೇಡ್ರಿ, ಇದು ಭಾರಿ ಬೆಸ್ಟ್, ಇದು ಭಾರಿ ಬೆಸ್ಟ್, ಹಿಂಗೆ ಎಷ್ಟೊಂದು ಹೇಳ್ತಿರ್ತಾರೆ. ಅದ್ರ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಅದು ಒನ್ ಟೈಮನ್ನು ನಿಮ್ಗೆ ಯಾವುದೇ ಸಿಕ್ತಂತಂದ್ರೆ ಲೈಫ್ ಟೈಮ್ ನಿಮ್ಗೆ ಯೂಸ್ ಆಗೋದಿರ್ಬೋದು. ಖರ್ಚು ಹಗಲೆಲ್ಲ ಖರ್ಚುಗಳು ಆಗಿರಬಾರ್ದು, ನೈಸರ್ಗಿಕವಾಗಿ ನಿಮ್ಗೆ ಆಗಿರ್ಬೇಕು. ಚಲೋ ಅಲ್ಲ ಅಂತ ಸಿಕ್ಕಂದ್ರೆ. ಅಂಥದ್ದು ಹೌದು ಗೆಳೆಯರೆ, ಅಂಥದ್ದೊಂದು ಅವಶ್ಯವಾಗಿ ನಮ್ಮ ಬಂದಿದ್ದೈತಿ ಆಲ್ರೆಡಿ. ಅದನ್ನ ನೀವು ತಿಳ್ಕೊಬೇಕಾದ್ರೆ ಅದನ್ನ ಕಂಪ್ಲೀಟ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಿಳ್ಕೊಂಡಾಗನ ಇದರಿಂದನೇ ಈ ಥರ ಯೂಸ್ ಮಾಡಿ ಎಷ್ಟೊಂದು ಜನರನ್ನು ಸತೇಕ ರೋಗಿಗಳು ಸತೇಕ ಎಂಥದ್ದು ಬರೀ ಸಕ್ಕರೆ ಕಾಯಿಲೆ ಒಂದಲ್ಲ, ಬೇರೆ ಬೇರೆ ಪ್ರಾಬ್ಲಮ್ ಇದ್ದವ್ರು ಸತೇಕ ಹೊರಗಡೆ ಬರಕತ್ತಾರೆ. ವಿಚಿತ್ರ ಅನಿಸ್ತೈತಲ್ರಿ. ಹೆಂಗಪ್ಪ? ಯಾಕಂದ್ರೆ ಇವೆಲ್ಲ ನಿಮಗೆ ರೋಗ ಬರಾಕದು ಐತಲ್ಲ, ಮೇನ್ ಐತಲ್ಲ ನೀವು ಆರೋಗ್ಯವಾಗಿರ್ಬೇಕಂದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರ್ಬೇಕಾ ತಿಳ್ಕೊಂಡ್ರೆ ಇಂಪಾರ್ಟೆಂಟ್ ಭಾಳ ಐತಿ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿದ್ದು, ನಿಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿದ್ದು, ಅವಕ್ಕೆ ಏನು ಆಕ್ಸಿಜನ್ ನಾವು ತೊಗೋತಿರ್ತೀವಲ್ಲ ಸರಿಯಾಗಿ ಮುಟ್ಟಿ ಅವು ಹೆಲ್ದಿ ಆಗಿರ್ಬೇಕಂದ್ರೆ ಸರಿಯಾಗಿ ಅವಕ್ಕೆಲ್ಲ ತಲುಪಬೇಕಲ್ಲ, ಅವಾಗನ ನೀವು ಹೆಲ್ದಿ ಆಗಿರ್ತೀರಲ್ರಿ. ಹಂಗೆ ಇತ್ತಂತಂದ್ರೆ ನಿಮ್ಗೆ ಕಾಯಿಲೆಗಳು ಬರೋ ಪ್ರಾಬ್ಲಮ್ಮನೇ ಇಲ್ಲ. ಯಾಕಂದ್ರೆ ನಿಮ್ಗೆ ರೋಗ ನಿರೋಧಕ ಶಕ್ತಿನೂ ಯಥೇಚ್ಛವಾಗಿ ಹೆಚ್ಚಿರ್ತೈತಿ. ಹೆಚ್ಚಿದ್ದಾಗ ಯಾವ ರೋಗಗಳು ಬಂದು ಅಂದರೂ ಅದನ್ನ ಹೊಡೆದು ಓಡಿಸ್ತಿರ್ತೈತೆ, ಹೌದಲ್ರಿ ನಿಮ್ಮ ರೋಗ ನಿರೋಧಕ ಶಕ್ತಿ. ಸೊ ಆ ರೋಗ ನಿರೋಧಕ ಶಕ್ತಿ ನಿಮಗೆ ಈಗ ಕಡಿಮೆ ಆಗಿರೋದಕ್ಕೂ ಕಾಣಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ನಮಗೆ ಪ್ರಾಬ್ಲಮ್ ಬರೋದಕ್ಕೆ ಮೇನ್ ಅವಾಗೆಲ್ಲನೂ ಐತಲ್ರಿ. ನಾವು ಅವಾಗ 2000ಕ್ಕಿಂತ ಮುಂಚೆ ಐತಲ್ಲ ಲ್ಯಾಪ್ಟಾಪ್ ಮೊಬೈಲ್ ಏನಿದ್ದಿದ್ದಿಲ್ಲ. ಆಮೇಲೆ 2000ದಿಂದ ಏನು ಮೊಬೈಲ್ ಬಂತು, ಇದು ರೇಡಿಯೇಷನ್ ಇಫೆಕ್ಟ್ದಿಂದನೂ ಸತ್ಯಕ್ಕೆ ಐತಲ್ಲ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಸ್ಲೋ ಆಗತೈತಿ. ಇದನ್ನ ಪ್ರೂವ್ ಮಾಡೇನು ಸತ್ಯಕ್ಕೆ ಸೈಂಟಿಫಿಕಲಿ ಪ್ರೂವ್ ಮಾಡೇನು ಸತ್ಯಕ್ಕೆ ತೋರಿಸ್ಬೋದು ನಾವು. ವಿತ್ ಡೆಮೋ ಸತ್ಯಕ್ಕೆ ನಾನು ನಿಮ್ಗೆ ಅದನ್ನೆಲ್ಲನೂ ನಾನು ನಿಮ್ಗೆ ಹೇಳ್ತೇನೆ ಅಂತ. ಸೊ ಇವೆಲ್ಲನೂ ಕಾರಣದಿಂದನೂ ರೋಗಗಳು ಬರತ್ತವೆ. ಒಂದು ಮೊಬೈಲ್ ಲ್ಯಾಪ್ಟಾಪ್ದಿಂದನೂ ಇದು ಕಂಟಿನ್ಯೂ ಅದ್ರೊಳಗೆ ಬಿಡಾಕಂತೂ ಬರಂಗಿಲ್ಲ ರೀ. ಮೊಬೈಲ್ ಅಂತೂ ನೀವು ಬಿಡಕ್ಕೆ ಬರಂಗಿಲ್ಲ. ಸೊ ಅದನ್ನ ಯೂಸ್ ಮಾಡ್ಕೊತನೂ ಸತ್ಯಕ್ಕೆ ಐತಲ್ಲ ನಿಮ್ಗೆ ಶಾಶ್ವತ ಪರಿಹಾರ ಸಿಕ್ತಂದ್ರೆ ನೈಸರ್ಗಿಕವಾಗಿ ಅದು ಒಳ್ಳೇದಲ್ರಿ. ಮತ್ತು ಈಗ ಐತಲ್ಲ ಅವಾಗ ಎಲ್ಲನೂ ಐತಲ್ಲ ಕಾಂಕ್ರೀಟ್ ಅಂದ್ರೆ ನೈಸರ್ಗಿಕವಾಗಿ ಮನೆಗಳು ಇರ್ತಿದ್ವು, ಹಂಚಿನ ಆಯ್ತು ಮಣ್ಣಿನ ಗೋಡೆ ಇರ್ತಿದ್ವು. ಈಗೆಲ್ಲಾನು ಹೆಂಗಾಗೈತಿ ಪೂರಾ ಕಂಪ್ಲೀಟ್ಲಿ ಕಾಂಕ್ರೀಟ್ ಆಗ್ತಾ ಇದೆ. ಯಾಕಂದ್ರೆ ರೋಡ್ ಹಿಡ್ಕೊಂಡು ಮನೆ ಹಿಡ್ಕೊಂಡು ಎಲ್ಲನೂ ಕಾಂಕ್ರೀಟ್ ಇರೋದ್ರಿಂದ ಐತಲ್ಲ ಅದ್ರೊಳಗೆ ಕಬ್ಬಿಣದ ಲೋಹಗಳನ್ನು ಯೂಸ್ ಮಾಡಿರ್ತಾರೆ. ಇದು ನಮಗೆ ಇಫೆಕ್ಟಿವ್ ಮಾಡ್ತೈತಿ. ಹೆಂಗೆ ಅನ್ನೋದು ನಿಮ್ಗೆ ಡಿಟೇಲ್ ಆಗಿ ನಿಮ್ಗೆ ಗೊತ್ತು ಮಾಡಿಸ್ಕೊಡ್ತೀನಿ. ಸೊ ಇವೆಲ್ಲನೂ ಐತಲ್ಲ ಆಗೋರೋದ್ರಿಂದ ಐತಲ್ಲ ನಮಗೆ ಈ ಭೂಮಿ ಅಂದ್ರೆ ನೀರನ್ನು ಶುದ್ಧವಾದ ನೀರು ಬೇಕು, ಗಾಳಿ ಬೇಕು, ಶುದ್ಧವಾದ ಗಾಳಿ ಬೇಕು, ಅವಂತೂ ನಮ್ಗೆ ಸಿಗ್ತಾ ಇಲ್ಲ. ಮತ್ತು ಶುದ್ಧವಾದ ಆಹಾರ ಬೇಕು. ಇದು ಸತ್ಯಕ್ಕೆ ಐತಲ್ಲ ಪೆಸ್ಟಿಸೈಡ್ಸ್ ಹೊಡೆದು ಎಷ್ಟೊಂದು ನಾವು ಬರೀ ವಿಷ ಆಹಾರನ ನಾವು ಸೇವನೆ ಮಾಡುವಂಗಾಗ್ಬಿಟ್ಟೈತಿ. ಸೊ ಇದ್ರ ಎಲ್ಲನೂ ತೊಂದರೆ ಡಿಸ್ಟರ್ಬೆನ್ಸನ್ನು ಆಗಾಗತ್ತವೆ. ಇನ್ನೊಂದು ನಮಗೆ ಭೂಮಿಯೊಳಗೆ ಅದು ಶಕ್ತಿ ಐತಿ. ಆ ಶಕ್ತಿ ಶಾಶ್ವತವಾಗಿ ನಮಗೆ ಯಶಸ್ವಿಯಾಗಿ ಅಂದ್ರೆ ನಮ್ಮ ಪರಿಪೂರ್ಣ ಆ ಶಕ್ತಿ ನಮ್ಗೆ ಸರಿಯಾಗಿ ಸಿಕ್ತಪ್ಪ ಅಂತಂತಂದ್ರೆ ಇವೇನು ತೊಂದರೆಗಳದಾವಲ್ರಿ ಅಂದ್ರೆ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಲೋ ಆಗಿರ್ತೈತಿ, ಮತ್ತು ಸೆಲ್ಸ್ ಅನ್ಹೆಲ್ದಿ ಆಗಿರ್ತೈತಿ. ಅಂದರೆ ಯಾಕಂದ್ರೆ ಪ್ಯಾಂಕ್ರಿಯಾಕ ಕಡೆದು ನಿಮ್ಮ ಸೆಲ್ಸ್ ಐತಲ್ಲ ಅನ್ಹೆಲ್ದಿ ಆತಪ್ಪ ಅಂದ್ರೆ ಕ್ರಮೇಣ ಅದು ಪ್ಯಾಂಕ್ರಿಯಾ ಐತಲ್ಲ ಕೆಲಸ ಮಾಡೋದು ಬಂದ್ ಮಾಡ್ತೈತಿ. ಯಾವಾಗ ಬಂದ್ ಮಾಡ್ತಪ್ಪ ಅಂತಂದ್ರೆ ನಿಮ್ಗೆ ಡಯಾಬಿಟಿಕ್ಸ್ ಸಮಸ್ಯೆ ಬರ್ತೈತಿ, ಹೌದಲ್ರಿ. ಶುಗರ್ ಅವಾಗ ಬರ್ತೈತಲ್ಲ ಆವಾಗ ಡಾಕ್ಟರ್ ಕಡೆ ಹೋಗ್ತೇವೆ ನಾವು. ಬೇರೆ ಸಮಸ್ಯೆ ಅಂದ್ರೆ ಅವರೆಲ್ಲ ಇನ್ಸುಲಿನ್ನು ಮತ್ತು ಔಷಧಗಳಿಗೆ ಎಲ್ಲ ಬರ್ದು ಕೊಡ್ತಾರೆ. ಅದು ಲೈಫ್ ಟೈಮ್ ಡಿಸೀಸ್ ಆಗುತ್ತೆ, ಕರೆಕ್ಟಾ? ಈಗ ನಿಮ್ಗೆ ಅದು ಸೆಲ್ಸ್ ಅನ್ಹೆಲ್ದಿ ಆಗಿದ್ದು ಹೆಲ್ದಿ ಆಗ್ತಾ ಅಲ್ಲಿದೆಲ್ಲ ಕೆಲಸ ಮಾಡಕತ್ತಂದ್ರೆ ಒಳ್ಳೇದಲ್ಲ, ಬೆಸ್ಟ್ ಅಲ್ರಿ. ಕ್ರಮೇಣ ನಿಮ್ಮ ಪ್ಯಾಂಕ್ರಿಯಾ ರೀಆಕ್ಟಿವೇಟ್ ಆಗಕತ್ತಂತಂದ್ರೆ ಭಾರಿ ಬೆಸ್ಟ್ ಅಲ್ಲ. ಸೊ ಅದು ಹೆಂಗೆ ಆಗ್ತೈತಪ್ಪ ನೈಸರ್ಗಿಕವಾಗಿ, ಅದು ನೈಸರ್ಗಿಕವಾಗಿ. ಸೊ ಮಿತ್ರರೇ ಹಾಗಾಗಿ ಇದಕ್ಕೆ ಐತಲ್ಲ ಶಾಶ್ವತ ಪರಿಹಾರ ಐತಿ. ನೀವು ಇದು ಇನ್ ಡೆಪ್ತ್ ಸ್ಟಡಿ ಯಾಕಂದ್ರೆ ನಾ ಇದನ್ನೆಲ್ಲನೂ ಇನ್ ಡಿಟೇಲ್ ಆಗಿ ನಾನು ನಿಮಗೆ ತಾಳ್ಮೆನೂ ಇರಂಗಿಲ್ಲ ಇದು ನೋಡ್ಕೊಳ್ಳೋ ಅಷ್ಟು. ಅದಕ್ಕೆ ಯಾರಿಗೆ ಬೇಕು ಶಾಶ್ವತ ಪರಿಹಾರ ಯಾರಿಗೆ ಬೇಕು ಅನ್ನೋರು ಐತಲ್ಲ ಈ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿದವ್ರು ಕೊಡ್ತೀನಿ ಅಂದಿದ್ನಲ್ಲ ನಾನು. ಅದರದ್ದು ಸ್ಕ್ರೀನ್ಶಾಟ್ ಐತಲ್ಲ ನಂದು ವಾಟ್ಸಪ್ ನಂಬರಿಗೆ ಕಳಿಸ್ರಿ. ಮತ್ತು ನಿಮ್ಮದು ಹೆಸರು, ಊರು, ಮತ್ತು ನಿಮಗೆ ಏನು ತೊಂದರೆ ಐತಿ, ಡಯಾಬಿಟಿಕ್ ಏನು ತೊಂದರೆ ಐತಿ. ಯಾಕಂದ್ರೆ ನಾನಂತೂ ಡಾಕ್ಟರ್ ಅಲ್ಲ ಖರೆ, ಆದರೆ ನಾನು ನಿಮಗೆ ನೈಸರ್ಗಿಕವಾಗಿ ನಾನು ಅಂಥದ್ದು ಕೊಡಿಸ್ಬಲ್ಲೆ. ಅಂಥದ್ದು ಈಗ ಆಲ್ರೆಡಿ ಬಂದಿದ್ದೈತಿ ನಮ್ಮ ಭೂಮಿ ಮ್ಯಾಗನೂ, ನಮ್ಮದು ಭಾರತ ದೇಶದನೂ ಐತಿ. ಮತ್ತು ಎಲ್ಲ ಪೂರಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡ್ ಐತಿ, ಪೂರಾ ಸರ್ಟಿಫೈಡ್ ಐತಿ. ಸೊ ಅದೆಲ್ಲನೂ ನೀವು ತಿಳ್ಕೊಂಡು ಸ್ಟಡಿ ಮಾಡೋದೈತಲ್ಲ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡೋಂತ ಐತಲ್ಲ. ಹಂಗಾಗಿ ನಾನು ಇನ್ ಡೆಪ್ತ್ ಒಳಗೆ ಐತಲ್ಲ ನಿಮ್ಗೆ ಅದರದ್ದು ಎಜುಕೇಷನ್ ಕೊಡಿಸ್ತೀನಿ. ಆ್ಯಕ್ಚುಲಿ ಈ ಎಜುಕೇಷನ್ ಐತಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದು ಮಾಡ್ತೀರಿ ಅವ್ರಿಗಷ್ಟೇ ನನಗೆ ವಾಟ್ಸಪ್ ಮಾಡ್ತಿರಲ್ಲ ಅವ್ರಿಗಷ್ಟೇ
ಕಳಿಸ್ಕೊಡ್ತೀನಿ. ಮತ್ತು ಈ ಎಜುಕೇಷನ್ ಕಾಸ್ಟ್ ಐತಲ್ಲ ಬೆಲೆ ಕಟ್ಟಾಕನ ಬರಂಗಿಲ್ಲ ರೀ. ಹೌದು, 5,000 ರೂಪಾಯಿ ಮ್ಯಾಗ ಈ ಎಜುಕೇಷನ್ ಐತಿ. ಅದು ನಾನು 499ಗೂ ಸುರಕ್ಷಾ ಜೀವನ ಇದನ್ನ ಎಜುಕೇಷನ್ ಕೊಡಾಕತ್ತಿದ್ದೆ. ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಐತಲ್ಲ ಇದನ್ನು ಲೈಕ್ ಮಾಡಿ ಮತ್ತು ಒಂದು 5 ಜನರಿಗಾದರೂ ನೀವು ಇದನ್ನು ವಿಡಿಯೋ ಶೇರ್ ಮಾಡ್ತೀರಿ, ಅಂಥವ್ರಿಗಷ್ಟನ್ನು ನಾನು ಇದು ಡಿಟೇಲ್ ವಿಡಿಯೋನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹೆಂಗೆ ಸೈಂಟಿಫಿಕಲ್ಲಿ ವಿತ್ ಎವಿಡೆನ್ಸ್ ಇದು ನಮಗೆ ಶಾಶ್ವತ ನಮಗೆ ಐತಲ್ಲ, ಇದ್ರ ಸಹಾಯದಿಂದ ನಮಗೆ ಹೆಂಗೆ ರೋಗ ನಿರೋಧಕ ಶಕ್ತಿ ಬರ್ತೈತಿ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹೆಂಗೆ ಸರಿ ಆಗ್ತೈತಿ, ಹಾಗೆ ನಾವು ಹೆಂಗೆ ನಮ್ಗೆ ಏನೇನು ರೋಗಗಳು ಇರ್ತಾವಲ್ಲ ಅವೆಲ್ಲ ಓಡಾಕ್ ಚಲೋ ಆಗ್ತಾವೆ, ಮತ್ತು ಯಾವ ರೋಗಗಳು ಇಲ್ಲ ನಮಗೆ ಬರೋದು ಬೇಡಪ್ಪ ಅನ್ನೋರಿಗೆ ಐತಲ್ಲ ಬರ್ಲಾರ್ದಂಗೂ ಪ್ರೊಟೆಕ್ಷನ್ ಕೊಡ್ತೈತಿ. ಹೆಂಗೆ ನಮ್ಗೆ ಆಗ್ತೈತೆ ಅನ್ನೋದು ಇನ್ ಡೆಪ್ತ್ ಸ್ಟಡಿ ನಿಮಗೆ ಮಾಡಿಸ್ಕೊಡ್ತೀನಿ. ಮತ್ತು ಇದಲ್ದನೂ ಐತಲ್ಲ ವಿತ್ ಎವಿಡೆನ್ಸ್ ಯಾರ್ಯಾರಿಗೆ ಕಡಿಮೆ ಆದಾರ್ದು ಬೇಕಲ್ರಿ ಪ್ರೂಫ್, ಹೌದಲ್ರಿ, ಬೇಕು ಬೇಡ, ಯಾರ್ಯಾರಿಗೆ ಏನೇನು ತೊಂದರೆ ಆಗ್ಯಾವ್ರಿ ಅವು ಕಡಿಮೆ ಆಗಿದ್ದೂ ನಮ್ಗೆ ತಿಳಿಸ್ಕೊಟ್ರೆ ಭಾಳ ಚಲೋ ಆಗ್ತೈತೆ ನಿಮ್ಗೆ ಅನ್ಸಿದಂದ್ರೆ. ಅದು ನಿಮ್ಗೆ ಯಾರ್ಯಾರಿಗೆ ಕಡಿಮೆ ಅದು ಡಿಟೇಲ್ಡ್ ಯಾರ್ಯಾರಿಗೂ ಕಡಿಮೆ ಆಗಿದ್ದಾರ್ದು ಅವ್ರ ಎಕ್ಸ್ಪೀರಿಯೆನ್ಸನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ತಡ ಮಾಡೋಕ್ಕೆ ಹೋಗ್ಬೇಡ್ರಿ, ಬೇಗ ನಂದು ಈ ಚಾನಲ್ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಅದು ಸ್ಕ್ರೀನ್ಶಾಟ್ ನನಗೆ ವಿಡಿಯೋ ಇದನ್ನು ಕಳಿಸ್ರಿ, ವಾಟ್ಸಪ್ ಮಾಡಿರಿ. ನನ್ನ ಹೆಸರು ಜಗದೀಶ್ ಅಮಾಸಿ ಅಂತ ಗೊತ್ತೈತಲ್ಲ, ನನ್ನ ನಂಬರ್ ಸೇವ್ ಮಾಡ್ಕೊಡ್ರಿ. ಸೇವ್ ಮಾಡ್ಕೊಂಡು ಬೇಗ ನೀವು ಇದು ಮಾಡ್ಕೊಂಡ್ರಿ ಅಂತಂದರೆ ಇನ್ಸ್ಟಂಟ್ಲಿ ನಿಮಗೆ ಫ್ರೀಯಾಗಿ ಗಿಫ್ಟ್, ಇದು ನನ್ನ ಫ್ರೀ ಗಿಫ್ಟ್, ನಿಮ್ಮ ಹೆಸರು, ಊರು ಮತ್ತು ನಿಮ್ದು ಏನು ಸಮಸ್ಯೆ ಐತೆ ಅಷ್ಟು ಕಳಿಸ್ಕೊಟ್ರಿ. ನಂಗೆ ಇನ್ನು ಬೇಕರಿ ಕಳಿಸ್ಕೊಡ್ರಿ ಅಂತ ಮೆಸೇಜ್ ಮಾಡಿರಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ನೋಡ್ಕೊಂಡು ಅದರದ್ದು ಹೆಂಗೆ ಮುಂದಿಂದದು ನಾವು ಮುಂದುವರಿಯಕ್ಕೆ ಬರ್ತೈತಿ. ಓಕೆ, ಥ್ಯಾಂಕ್ಸ್ ರೀ.